ನಮಸ್ಕಾರ ಎಲ್ಲರಿಗೂ. ಇದು ಬುಕ್ ಇದು ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರವಚನದ ಬುಕ್ಕ. ಹಾಗೆ ಕೆಲಸದ ಮಧ್ಯದಲ್ಲಿ ಓದ್ತಾ ಇದ್ದೆ. ಅದರಲ್ಲಿ ಒಂದು ಅವ್ರ ಮಾತು ಬಹಳ ಮನಸ್ಸಿಗೆ ತಗುಲುವಂಥ ಮಾತು. ನೀವು ಕೇಳಿ ನೋಡಿ, ನಿಮಗೆ ಏನು ಅನಿಸುತ್ತೋ ಗೊತ್ತಿಲ್ಲ. ಒಂದು ಮಾತು ಹೇಳಿದ್ರು ಅವರು, ಲೈಫ್ ಕ್ಯಾನ್ ನಾಟ್ ಎಕ್ಸಿಸ್ಟ್ ವಿತೌಟ್ ಡೆತ್, ನೋರ್ ಕ್ಯಾನ್ ಡೆತ್ ಎಕ್ಸಿಸ್ಟ್ ವಿತೌಟ್ ಲೈಫ್. ಮಾತು ಎಷ್ಟು ಸತ್ಯ ಅಂದರೆ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು. ಹೆಂಗಪ್ಪ ಅಂದರೆ ಮನುಷ್ಯ ಒಂದು ಜೀವನ ತಾಯಿ ಗರ್ಭದಿಂದ ಹುಟ್ಟಿದ ಮೇಲೆ ಸಾವು ಅವತ್ತಿನಿಂದಲೇ ನಮ್ಮಿಂದ ಬೆನ್ನು ಹತ್ತುತ್ತೆ. ನಾವು ಎಂದು ಭೂಮಿ ಮೇಲೆ ಕಾಲಿಡ್ತೀವಿ ಅವತ್ತೇ ನಮ್ಮಿಂದ ಬೆನ್ನು. ಹೆಂಗೆ ನಮಗೆ ನೆರಳು ನಮ್ಮ ಬೆನ್ನಿಂದ ಇರುತ್ತೆ, ಅದೇ ರೀತಿ ಸಾವು ಅನ್ನೋದು ನಮ್ಮ ಬೆನ್ನಿಂದೆ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಳಲ್ಲ ಜೀವನದಲ್ಲಿ ಯಾರು. ಅದಕ್ಕೆ ಹೆದರ್ತೀವಿ. ಕಾರಣ ಸಾಕಷ್ಟು ಇದಾವೆ. ಸಾವು ಅಂದ ತಕ್ಷಣ ಎಲ್ಲರೂ ಹೆದರಿಕೆ ಆಗಿಬಿಡುತ್ತೆ. ಏನಪ್ಪ ಇದು ಕಾರಣ ಇಷ್ಟೇ. ಅವ್ರು ಹೇಳೋ ಗವಿಸಿದ್ದೇಶ್ವರ ಸ್ವಾಮಿಗಳು ಎದಕ್ಕೆ ಅನಿಸ್ತೀವಿ, ನಾವು ಎದಕ್ಕೆ ಹೆದರ್ತೀವಿ, ಅದೇನಂತಾರೆ ನಾವು ನಿಜ ಆಯ್ತು ಅವ್ರು ಹೇಳೋದು ಮಾತಲ್ಲಿ ಒಂದು. ಈಗ ನಾವು ಇಷ್ಟೆಲ್ಲ ದುಡ್ದಿದ್ದು ಬಿಟ್ಟು ಹೋಗ್ತೀವಲ್ಲಪ್ಪ, ಎಲ್ಲ ತೊಗೊಂಡು ಹೋಗಲ್ಲ ಅನ್ನೋದು ಭಯ. ಅದು ಒಂದೇ ಭಯದಿಂದನೇ ನಮಗೆ ಸಾವು ಅನ್ನೋದು ಭಯ ಹುಟ್ಟಿಸುತ್ತೆ. ಇಂಥ ಇದರಲ್ಲಿ ಯೋಚನೆ ಮಾಡಿ ನೋಡಿ, ಹುಟ್ಟು ಸಾವು ಎರಡನ್ನೂ ಯಾರ ಕೈಲಿಂದ ಬೇರ್ಪಡಿಸಲಿಕ್ಕಾಗಲ್ಲ. ಹುಟ್ಟಿನಿಂದ ಸಾವನ್ನಾಗಲಿ, ಸಾವಿನಿಂದ ಹುಟ್ಟನ್ನಾಗಲಿ ಒಂಥರ ಒಂದು ಬಂಡಿಗೆ ಎರಡು ಚಕ್ರಗಳಿದ್ದಾಗೆ. ಅವು ಒಂದು ಗಾಲಿ ಇಲ್ಲಾಂದ್ರೆ ಬಂಡಿ ನಡೆಯೋದಿಲ್ಲ. ಅದೇ ಥರ ಜೀವನ ಹುಟ್ಟಿದ ತಕ್ಷಣ ಸಾವು ಅನ್ನೋದು ಬಂದ್ಬಿಡುತ್ತೆ. ಸಾವಿನಿಂದಲೇ ಅದು ನಮ್ಮಿಂದ ದೂರ ಆಗುತ್ತೆ. ಅದಕ್ಕೆ ಎಷ್ಟೇ ಇದರಲ್ಲಿ ಒಂದು ತಪಸ್ವಿಗಳವರೆಲ್ಲ ಹೇಳ್ತಾರೆ, ಏನಿಲ್ಲ ಅಲ್ಲಿ ಹೋದಾಗ ಒಂದು ಎರಿಮಣ್ಣಿನ ಕರಿ ಹೆಂಟಿ, ಅದರ ಮೇಲೆ ಒಂದು ಕಾರಿ ಕಂಟಿ, ಕುನಿಯಲ್ಲಿ ನೀನು ಒಳಗೆ ಒಬ್ಬಂಟಿ, ಏನಿಲ್ಲ ಅಲ್ಲಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅರ್ಥ ಮಾಡ್ಕೋಬೇಕು. ಈ ಮಾತುಗಳ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಜೀವನದಾಗ ಈ ನಾವೇನು ಅಣ್ಣ ತಮ್ಮಂದ್ರ ಜೊತೆ, ಈ ದಾಯಾದಿಗಳ ಜೊತೆ ಗುದ್ದಾಟ, ಅದು ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು, ಅಷ್ಟು ಗಳಿಸ್ಬೇಕು, ಇಷ್ಟು ಗಳಿಸ್ಬೇಕು ಅಂತಿಲ್ಲ. ಅದೆಲ್ಲ ನಿಸ್ವಾರ್ಥ ಆಗಿ ಹೋಗ್ಬಿಡುತ್ತೆ ಈ ಮಾತು ಕೇಳಿದ ಮೇಲೆ. ಎಷ್ಟು ಅರ್ಥ ಗರ್ಭಿತವಾಗೈತೆ ಅವನಿಗೆ. ಏನಿಲ್ಲ ಅಲ್ಲಿ ಹೋದಾಗ ಒಂದು ಎರಿಮಣ್ಣಿನ ಕರಿ ಹೆಂಟಿ, ಅದರ ಮೇಲೆ ಒಂದು ಕಾರಿ ಕಂಟಿ, ಕುನಿಯಲ್ಲಿ ನೀನು ಒಳಗೆ ಒಬ್ಬಂಟಿ, ಏನಿಲ್ಲ ಅಲ್ಲಿ. ಅದು ನಿಜ ಐತ್ರಿ. ಅದು ಮತ್ತೆ ಅದು ಈಗೇನು ಸತ್ ಮೇಲೆ ನಮ್ಮ ಮ್ಯಾಲೆ ಏನೇ ಬಿಡ್ತಾರೆ. ಎಲ್ಲದು ಇದ್ದು ಸಹಿತ ಒಂದು ಚಲೋ ಹಂಗೆ ರೇಷ್ಮೆ ಹೆಂಗೆ ಸಹಿತ ಇದ್ರೆ ತೆಗೆದು ಹಾಕಿ ಹೆಂಗೆ ಬಂದಿದ್ವಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡು ಮಧ್ಯೆ ಬರೀ ಕತ್ತಲೆ. ಈ ಜೀವನ ಒಂದು ಇದ್ದಂಗೆ, ಇದು ಗೊಂಬೆ ಆಟ. ಇದು ನಡ್ಬರ್ಕೇನೋ ತೊಗಲು ಗೊಂಬೆ ಆಟ ಅಂತೀವಲ್ಲ, ಹಂಗೆ ಒಂದು ತೊಗಲು ಗೊಂಬೆ ಆಟ ಇದು ನಡುವೆ. ಅದಕ್ಕೆ ಅವಾಗ ನಾವು ಭಾಳ ಅತಿ ಮನಸ್ಸಿಗೆ ತಾಗುವಂಥ ಮಾತುಗಳನ್ನ ಹೇಳ್ತಾರೆ ಗವಿಸಿದ್ದೇಶ್ವರ ಸ್ವಾಮಿಗಳು. ನಿಜವಾಗ್ಲೂ ಎಲ್ಲರೂ ಅವ್ರ ಬುಕ್ಗಳನ್ನು ತೊಗೊಂಡು ಓದಬೇಕು. ಇದು ಬುಕ್ದ ಹೆಸರು ಸಾವು ನಮ್ಮಿಂದ ಏನನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈ ಬುಕ್ ಸಣ್ಣ ಬುಕ್, ಭಾಳ ಅಂದ್ರೆ ಒಂದು ಇದು ಹ್ಯಾಂಡ್ ಕಾಪಿ ಅಂತೀವಲ್ಲ ಆ ಥರ ಬುಕ್ಸ್ ಇವು. ತೊಗೊಳ್ಳಿ, ಹೋಗಿ ಕೊಪ್ಪಳಕ್ಕೆ ಹೋದಾಗ ಬಹುಶಃ ಆನ್ಲೈನ್ ಸಿಗ್ತಾವೆ ಅನ್ಸುತ್ತೆ. ಆನ್ಲೈನ್ ತೊಗೊಂಡು ಯಾವಾಗಾರ ಫ್ರೀ ಇದ್ದ ಮನ್ಯಾಗ ಟೈಮ್ ಕೆಲಸದ ಮಧ್ಯದಲ್ಲಿ ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಓದ್ತಾ ಇದ್ರೆ ಮನ್ಸಿಗೆ ಎಷ್ಟು ಸತ್ಯತೆಗಳು ತಿಳಿದು ಬರ್ತವೆ. ಅದಕ್ಕೆ ಹೇಳೋದು, ಈ ಎಲ್ಲರೂ ಹಿರಿಯರು ಹೇಳ್ತಾರೆ, ಈ ತತ್ವಜ್ಞಾನಿಗಳು ಅನ್ನೋಕ್ಕಿಂತ ನಮ್ಮ ಈ ತಪಸ್ವಿಗಳು, ಮಹಾಪೂಜ್ಯರ ಪ್ರವಚನಗಳನ್ನು ಕೇಳೋದ್ರಿಂದ ಎಷ್ಟು ನಮಗೆ ಮನಸ್ಸಿಗೆ ಆನಂದ ಆಗುತ್ತೆ ಅಂದರೆ ಅದು ಒಂದು ಯಾವುದೂ ಬುಕ್ದಲ್ಲಿ ಬರಲ್ಲ. ಇವೆಲ್ಲ ಅವರು ಕಲ್ತಿರೋ, ಅವರು ಈ ತಪಸ್ಸಿನ ಧ್ಯಾನದಿಂದ ಅವರ ನಮಗೆ ಸಮಾಜಕ್ಕೆ ಕಲಿಸ್ಕೊಡ್ತಾರೆ ಹೆಂಗೆ ಜೀವನ ಬಂದ್ರೆ ಬದುಕಬೇಕು. ಅದರಲ್ಲಿ ಅದು ಹಾಗೆ ಅದರಲ್ಲಿ ಅವ್ರು ಅದ್ರಾಗ ಇನ್ನೊಂದು ಮಾತು ಹೇಳಿದ್ರು,
ಆ, ಪಾಪ ಪುಣ್ಯ ಒಬ್ರು ಕೇಳ್ತಾರಂತ ಅವ್ರಿಗೆ, ಪುಣ್ಯ ಪುಣ್ಯ ಎಲ್ಲಿ ಸಿಗುತ್ತೆ ರೀ, ಪುಣ್ಯ ಅಂದರೆ ಎಲ್ಲಿ ನಮಗೆ ತೋರಿಸ್ರಿ ಅಂತ ಅಂದು ಅವ್ರು ಅದಕ್ಕೆ ಎಷ್ಟು ಅರ್ಥಗರ್ಭಿತವಾಗಿ ಹೇಳ್ತಾರೆ ಅಂದ್ರೆ ಅದಕ್ಕೆ ಉತ್ತರ ಅವರು, ಪುಣ್ಯ ಅನ್ನೋದು ಇನ್ನು ಎಲ್ಲಿಲ್ಲಪ್ಪ. ಈ ಹೆಂಗೆ ಅವರು, ನೀ ಅಮೇರಿಕಕ್ಕೆ ಹೋದ್ರೆ ಡಾಲರ್ ನಡಿತೈತಿ, ನೀನು ಈ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡಿಗೆ ಹೋದ್ರೆ ಅಲ್ಲಿ ಪೌಂಡು, ಯುರೋಪಿಗೆ ಹೋದ್ರೆ ಯೂರೋ, ಅರಬ್ ಕಂಟ್ರಿಗೆ ಹೋದ್ರೆ ದಿರಮ್ ಬಳಸ್ಬೇಕು. ಮತ್ತು ಇಲ್ಲೇ ಇಷ್ಟು ಬೇರೆ ಬೇರೆ ದೇಶಕ್ಕೆ ಹೋದ್ರೆ ನಮ್ಮ ದೇಶದ ಬಿಟ್ಟು ಹೋಗ್ಬೇಕು ನಾವು. ಇನ್ನು ಮತ್ತೆ ಅದು ಎಲ್ಲ ಬಿಟ್ಟು ಜಗತ್ತು ಬಿಟ್ಟು ಮ್ಯಾಲೆ ಹೊಂಟಿವಿ ಅಂದ್ರೆ ಅಲ್ಲಿ ಯಾವ ದಿರಮೂ ಇರಲ್ಲ, ಏನೂ ನಡೆದಿಲ್ಲಪ್ಪ ಅಲ್ಲಿ ಪುಣ್ಯ. ಅಲ್ಲಿ ನೀವು ಒಂದು ಪುಣ್ಯ ಗಳಿಸಿದ ಮೇಲೆ ಅದು ಒಂದೇ ಅಲ್ಲಿಗೆ ಒಯ್ಯೋದು ಅಂತಂದು ಹೇಳ್ತಾರೆ ಅವ್ರು. ನೀವು ಅದಕ್ಕೆ ಪುಣ್ಯ ಅಂದ್ರೆ ಅವರು ಏನೂ ಇಲ್ಲ, ಅದು ಹೆಂಗಪ್ಪ ಅಂದ್ರೆ ಅದು ನಮ್ಮ ಕಾರ್ಯಗಳಲ್ಲಿ ಮಾಡೋದರಿಂದ ಅದರಲ್ಲೇ ಸಂಗ್ರಹದಿಂದ ಜೀವನ ಅಲ್ಲ, ಪುಣ್ಯದಿಂದ ಜೀವನ ಅಂತ ಹೇಳ್ತಾರೆ. ನಾವು ಪುಣ್ಯದ ಕೆಲಸ ಮಾಡಿ ಪುಣ್ಯ ಪಡೆದುಕೊಳ್ಬೋದು. ಅದಕ್ಕೆ ಅವರು ಸಂಗ್ರಹದಿಂದ ಪುಣ್ಯ ಸಿಗಲ್ಲ ಅಂತಾರೆ ಅವ್ರು, ಅಜ್ಜವ್ರು. ಎಷ್ಟು ಒಳ್ಳೆ ಮಾತುಗಳು, ಒಳ್ಳೆ ಬುಕ್. ಈ ಬುಕ್ಕದ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ. ಓದಬೇಕು, ಇದು ಬುಕ್ ಓದ್ರಿ. ಯಾರಾದ್ರ ಹತ್ರ ಇದ್ರೆ ಅವರು ಕಾರ್ಯಗಳ ಬಗ್ಗೆ ಹೇಳಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬುಕ್. ಇಲ್ಲಿ ನೋಡ್ರಿ ಇನ್ನೊಂದು ಮಾತು ಹೇಳ್ತಾರೆ ಅವ್ರು ಅಜ್ಜವ್ರು, ಮನುಷ್ಯನಿಗೆ ಸಾವು ಬಂದಾಗ ಬದುಕದೇ ಉಳಿಸಲಿಕ್ಕೆ ಸಾಧ್ಯ ಐತೇನು ಹೇಳಿ. ಯಾವ ಅಲೋಪತಿ ನಡೆಯಂಗಿಲ್ಲ, ಹೋಮಿಯೋಪತಿ ನಡೆಯಂಗಿಲ್ಲ, ನ್ಯಾಚುರೋಪತಿ ನಡೆಯಂಗಿಲ್ಲ, ಟೆಲಿಪತಿ ನಡೆಯಂಗಿಲ್ಲ. ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ, ಟೆಲಿಪತಿ, ನೀನು ಏನೇ ಪ್ರಯತ್ನ ಮಾಡಿದರೂ ಪಶುಪತಿ ಅಂತಾನೆ ನೀನು ಬಹಳ ಕಿತಾಪತಿ ಇದ್ದಿ, ನಿನ್ನ ನಾಪತ್ತೆ ಮಾಡೋ ತನಕ ಬಿಡುವುದಿಲ್ಲ ನಾನು ಅಂತ. ಸಾವು ಯಾರನ್ನಾದರೂ ಬಿಟ್ಟಿದೇನು, ಒಂದು ಕ್ಷಣ ನನ್ನ ಸಾವಿನ ಬಗ್ಗೆ ನನಗೆ ನೆನಪಿರಬೇಕಲ್ಲ. ಎಷ್ಟು ಒಳ್ಳೊಳ್ಳೆ ಮಾತುಗಳವ್ರು, ಕೇಳಬೇಕಿದೆ. ಆ್ಯಕ್ಚುಲಿ ಒಳ್ಳೆಯ ಬುಕ್ಗಳು. ಒಂದು ಇನ್ನೊಂದವ್ರು ಈಗ ನಾವು ನೊಬೆಲ್ ಪ್ರೈಸ್ ಬಗ್ಗೆ ಅದ್ರ ಬಗ್ಗೆ ಇನ್ನೊಂದು ಅವ್ರು ಮಾತು ಹೇಳ್ತಾರೆ. ಇದ್ರಾಗ ನೊಬೆಲ್ ಪ್ರೈಸ್ ಕಂಡುಹಿಡ್ದಾರ ಯಾರು ಗೊತ್ತಂದ್ರೆ ಅಲ್ಫ್ರೆಡ್ ನೊಬೆಲ್ ಅಂತಂದ. ಅವನು ಸ್ವೀಡನ್ ದೇಶದ ಕೆಮಿಸ್ಟ್, ಕೆಮಿಸ್ಟ್. ಅವನು ಡೈನಾಮಿಟ್ ಕಂಡು ಹಿಡ್ದವನು. ಡೈನಾಮಿಟ್ ಅಂತ ಗೊತ್ತಲ್ಲ, ಬಾಂಬ್ ನಾವು ಸಿಡಿಮದ್ದು ಅಂತೀವಲ್ಲ, ಅದನ್ನು ಕಂಡು ಹಿಡ್ದ. ಅದನ್ನು ಒಳ್ಳೆ ಉದ್ದೇಶಕ್ಕಾಗಿತ್ತು, ಆದ್ರೆ ಅದು ನೀವು ನಮ್ಮ ಇತ್ತಿತ್ತಲಾಗ ಯುದ್ಧಗಳಾಗಕತ್ತದ ಎಲ್ಲ ಹಾಕಿ ಅದರಿಂದ ಜನ ಸತ್ತರು. ಒಂದಿನ ಹಾಗೆ ಅವನಿಗೆ ಅವ್ರ ಲುಡ್ವಿನ್ ಸತ್ತಾಗ ಜನರಿಗೆ ಹೊರಗಡೆ ಏನಾಯ್ತು, ಅವನೇ ಸತ್ತನ, ಅಲ್ಫ್ರೆಡೇ ಸತ್ತನಂತಂದು ಪೇಪರ್ದವ್ರು ಒಂದು ಹೆಡ್ಲೈನ್ ಬರೀತಾರೆ ಅವನಿಗೆ, ದ ಮರ್ಚೆಂಟ್ ಆಫ್ ಡೆತ್ ಈಸ್ ಡೆಡ್, ಅಲ್ಫ್ರೆಡ್ ನೊಬೆಲ್ ಡೈಡ್ ಅಂತ ಬರೀತಾರೆ. ಅದು ಅವನಿಗೆ ಎಷ್ಟು, ಅದ್ರ ಅರ್ಥ ಏನಪ್ಪ ಅಂದರೆ ಡೈನಾಮಿಟ್ ಕಂಡು ಹಿಡಿದಕ್ಕೆ ಬಹಳ ಜನ ಸತ್ತಿದ್ರಲ್ಲ, ಅದಕ್ಕೆ ಅವ್ರು ಹಿಂಗೆ ಬರೆದ ಮೇಲೆ ಅದ್ರ ಅರ್ಥ ಹೆಡ್ಲೈನ್ ಬಂತದೆ ಅಂದರೆ ಸಾವಿನ ವ್ಯಾಪಾರಿ ಅಂತದ್ರ ಅರ್ಥ. ನಿನ್ನ ಸಾವುಗಳಿಗೆ ಸಾವಿನ ವ್ಯಾಪಾರಿ ಸತ್ತ, ಸಾವನ್ನು ವ್ಯಾಪಾರ ಮಾಡಿಕೊಂಡಿದ್ದ ಅಂದ್ರೆ ಡೈನಾಮಿಟ್ ಕಳೆದ, ಅದರಿಂದ ಜನರು ಸತ್ತರಲ್ಲ, ಹಾಗಾಗಿ ಅವರು ಸಾವಿನ ವ್ಯಾಪಾರ ಮಾಡ್ಕೊಂಡು ಅಂತ ಹೇಳ್ತಾರೆ. ಹಾಗಾಗಿ ಅವನು ತನ್ನ ದುರುಪ್ಸೆಗೊಂಡು ಅವನು ತನ್ನ ಅಷ್ಟೇನೆಲ್ಲ ಗಳಿಸಿದ್ದನ್ನು ಬ್ಯಾಂಕಲ್ಲಿಟ್ಟು ಅದರಿಂದ ಬರುವ ಇಂಟ್ರೆಸ್ಟಿಂದ ಇವತ್ತು ಅದು ನಾವು ನೊಬೆಲ್ ಪ್ರಶಸ್ತಿ ಕೊಡ್ತಾರೆ ಎಲ್ರಿಗೂ. ನೋಡಿ ಹೆಂಗೈತೆ ಅಷ್ಟು ಕೆಟ್ಟವನ ಹೆಸರು ಅಟ್ಲೀಸ್ಟ್ ಕೊನೆಗೆ ಅವನಿಗೆ ಅರ್ಥವಾಯಿತು. ಹಾಗೆ ಅದಕ್ಕೆ ಅವನು ಇದನ್ನು ಮಾಡಿಟ್ಟ. ಇವತ್ತು ಎಲ್ರಿಗೂ ನೊಬೆಲ್ ಪ್ರಶಸ್ತಿ ಅವನು ಇಟ್ಟಿರೋ ಅವನು ಗಳಿಸಿರೋಂಥ ದುಡ್ಡಿಂದ ಬರೋ ಬಡ್ಡಿ ಏನು ಅಮೌಂಟ್ ಇದೆಯಲ್ಲ, ಆ ಅಮೌಂಟನ್ನು ಆ್ಯಸ್ ಎ ನೊಬೆಲ್ ಆಗಿ ನೊಬೆಲ್ ಪ್ರಶಸ್ತಿ ರವೀಂದ್ರನಾಥ್ ಟ್ಯಾಗೋರು, ನಮ್ಮ ಕೋಲ್ಕತ್ತದ್ದು ಮದರ್ ತೆರೇಸಾ, ಇವರಿಗೆಲ್ಲ ಏನು ಸಿಕ್ಕಿದಲ್ಲ ಅವೆಲ್ಲ ದಲೈ ಲಾಮಾ ಇವು ಅವನ್ನ ನೋಡಿ. ಆವಾಗ ಸಾವಿನ ದೂತ ಅಂತ ಕರೆದ್ರು. ಅವಾಗ ಇವತ್ತು ಅವನಿಗೆ ಶಾಂತಿ ದೂತ ಅಂತಂದು ಅವನ ಹೆಸರ ಮೇಲೆ ಜಗತ್ತಿನೊಳಗೆ ಅತಿ ಶಾಂತಿ ದೂತರಾದ ಮಹಾನ್ ವ್ಯಕ್ತಿಗಳಿಗೆ ಅವನ್ನ ಪ್ರಶಸ್ತಿ ಕೊಡ್ತಾರೆ. ಹೀಗೆ ಬದಲಾಗುವ ಒಂದು ಸಮಯದ ಅರ್ಥ ಮಾಡ್ಕೊಂಡ ಬದಲಾಗುವ ಸಮಯ ಬಂತಂದ್ರೆ ಹಿಂಗೆ ಬದಲಾಗಬೇಕಂತ ಹೇಳ್ತಾರೆ ಇದರಲ್ಲಿ. ಅದಕ್ಕೆ
ಎಷ್ಟು ಅವ್ರು ಇನ್ನೊಂದು ಮಾತು ಒಳ್ಳೇದು ಹೇಳ್ಯಾರ ಇಲ್ಲಿ ನಮ್ಮ ಇವತ್ತು ದಿನದ ಜೀವನದಾಗ ನಡೆಯುವಂಥ ಮಾತು. ಈಗ ನಾವು ಏನಾರ ಅಂಗಡಿಗೆ ಹೋದ್ವಿ ಅಂದ್ರೆ ಒಂದು ಎಲೆಕ್ಟ್ರಾನಿಕ್ಸ್ ಒಂದು ಮೊಬೈಲ್ ತೊಗೊಂಡ್ರು ಒಂದು ಅದರ ಮ್ಯಾನ್ಯಲ್ ಕೊಡ್ತಾರೆ ನಮಗೆ, ಹೆಂಗೆ ಯೂಸ್ ಮಾಡ್ಬೇಕು, ಅದಕ್ಕೆ ಹೆಂಗೆ ಸಿಮ್ ಹಾಕ್ಬೇಕು. ಹಾಗೆ ಒಂದು ಮಿಕ್ಸಿ ತೊಗೊಂಡ್ರೆ ಅದಕ್ಕೂ ಮಿಕ್ಸಿಗೂ ಮ್ಯಾನ್ಯಲ್ ಕೊಡ್ತಾರೆ. ಹಾಗೆ ನೀವು ಯಾವುದೇ ತೊಗೊಳ್ಳಿ ಅದಕ್ಕೆಲ್ಲ ಮ್ಯಾನ್ಯಲ್ ಕೊಡ್ತಾರೆ. ಇಂಥ ಇದಕ್ಕೆ ಕೊಟ್ಟಂಥ ಮ್ಯಾನ್ಯಲ್ಗೆ ಮನುಷ್ಯನ ಜೀವನ ನಮ್ಮದು, ನಮಗೆ ಗೊತ್ತಿರಬೇಕು ಹೌ ಟು ಯೂಸ್ ದಿಸ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಇದೇ ನಮಗೆ ಗೊತ್ತಿಲ್ಲ ಅಂದ್ರೆ ಏನು ಜೀವನ ಏನಿಲ್ಲ ಅಂತಂದ್ರೆ ಅರ್ಥ. ಜೀವನ ಇರೋದೇ 3 ವಸ್ತುಗಳಿಂದ ಅಂತ ಹೇಳ್ತಾರೆ ಅವ್ರ ಅಜ್ಜವರು. ಮೈ, ಮಾತು, ಮನಸ್ಸು, ಈ 3 ಕೂಡಿದ ಸಂಗಮವೇ ಜೀವನ. ಇಷ್ಟು ಅದರದ್ದೇ ಮತ್ತಿಂತ ಅದಕ್ಕಿಂತ ಕೀಳಾಯ್ತಲ್ಲ ನಮ್ಮ ಜೀವನ. ಒಂದು ಸಣ್ಣ ಎಲೆಕ್ಟ್ರಾನಿಕ್ಸ್ ಮ್ಯಾನ್ಯುವಲ್ ಇದೆ, ನಮ್ಮ ಮಾನವ ಜೀವನಕ್ಕೆ ಹೆಂಗೆ ಬದುಕಬೇಕು ಅನ್ನೋದು ಮ್ಯಾನ್ಯುವಲ್ ಇಲ್ಲ ಅಂದರೆ ಅದರ ಅರ್ಥ ಏನು ಮಾಡೋಕ್ಕಾಗತ್ತೆ. ಅದಕ್ಕೆ ಅರ್ಥ ಮಾಡ್ಕೋಬೇಕಂತ ಹೇಳ್ತಾರೆ ನಮ್ಮ ಸಮಾಜಕ್ಕೆ. ಅದೇ ಇಂಥ ಪೂಜ್ಯರ ಬುಕ್ಗಳನ್ನು ಓದೋದ್ರಿಂದ ಒಳ್ಳೆಯ ಜ್ಞಾನ ಸಿಗುತ್ತೆ, ಓದಬೇಕೆಲ್ಲರೂ. ಅದ್ರಾಗ ಆ ಬುಕ್ದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಅವರು. ನಮ್ಮ 12ನೇ ಶತಮಾನದಲ್ಲಿ ಸತ್ಯಕ್ಕಂತ ಶಿವಶರಣೆ, ಅವು ಗೊತ್ತಿರ್ಬೋದು ಎಲ್ರಿಗೂ. 12ನೇ ಶತಮಾನದವ್ರು ನಮ್ಮ ಕಲ್ಯಾಣದ ಬಸವಣ್ಣವ್ರ ಕಾಲದಲ್ಲಿ ಕಲ್ಯಾಣ ಬೀದಿ ಕಸ ಕೂಡಿಸೋ ಹೆಣ್ಮಗಳು ಶಿವಶರಣೆ. ಅವಳು ಒಂದು ಪೂಜೆ ಬಗ್ಗೆ ಹೇಳ್ತಾಳೆ ಒಂದು ಮಾತು. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರ್ತಿ ನೇಮವಲ್ಲ, ಪರದನ ಪರಸ್ತ್ರೀ ಪರದೈವಂಗಳಿಗಿರುವುದೆಪ್ಪುದೇನ ನೇಮ, ಶಂಭು ಜಕ್ಕೇಶ್ವರನಲ್ಲಿ ನೀವು ಕಾಣಿರನ್ನ ನಿತ್ಯ ನೇಮ. ಇದು ನಮ್ಮ ಪೂಜೆ ಶರಣ ದೃಷ್ಟಿಕೋನದ ಪೂಜೆನೇ ಬೇರೆ, ನಮ್ಮ ಪೂಜೆ ದೃಷ್ಟಿಕೋನನೇ ಬೇರೆ ಐತೆ. ಹೆಂಗೆ ನೋಡ್ರಿ ಅದರ ಅರ್ಥ. ಅವ್ರಂತ ನೀರು ಹಾಕಿ ಪೂಜೆ ಮಾಡೋದಲ್ಲ, ಪತ್ರಿ ಹೂವು ಏರಿಸಿ ಪೂಜೆ ಮಾಡೋದಲ್ಲ, ದೀಪ ಧೂಪಗಳಿಂದ ಪೂಜೆ ಅಲ್ಲ. ಪೂಜೆ ಅಂದರೆ ಇನ್ನೊಬ್ಬರ ವಸ್ತುಗಳನ್ನು ಮುಟ್ಟದಿರುವುದೇ ನಿಜವಾದ ಪೂಜೆ. ಇನ್ನೊಬ್ಬರ ವಸ್ತುಗಳಿಗೆ ಈ ಮನಸ್ಸು ಆಸೆ ಮಾಡ್ದಂಗೆ ಇದ್ದರೆ ಅದು ನಿಜವಾದ ಪೂಜೆ. ಹೆಂಗೈತೆ ನೋಡ್ರಿ. ಒಳ್ಳೊಳ್ಳೆ ಮಾತುಗಳು, ನಿಜವಾಗಲೂ ಓದಬೇಕು ಅಂಥ ಬುಕ್ಗಳನ್ನು. ಮತ್ತು ಹೇಳ್ತೇನೆ ರೀ, ಇವಾಗ ಇನ್ನೂ ಫುಲ್ ಮುಗಿದಿಲ್ಲ ಬುಕ್ಕದ್ದು. ಇವಾಗ ಅರ್ಧ ಓದಿದ್ದೀನಿ ಈ 1-2 ದಿನದಲ್ಲಿ. ಮತ್ತು ಇದನ್ನು ಮುಗಿಸಿದ ಮೇಲೆ ಮತ್ತೆ ಮುಂದಿನ ಇದರಲ್ಲಿ ಏನೇನೈತೆ ಇವ್ರದ್ದು ಮಾತುಗಳು ಇದ್ದರೆ ಇದೇ ರೀತಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನನ್ನ ಈ ಚಾನಲಲ್ಲಿ ಕೇಳ್ತಾಯಿರಿ. ಹಾಗೆ